ಹಾಯ್ ಫ್ರೆಂಡ್ಸ್. ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ಮಿರಾಕಲ್ಸ್ ಅಂತ ಈ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರೋದಕ್ಕೂ ನನ್ನ ಲೈಫಲ್ಲಿ ಮಿರಾಕಲ್ ಮೇಲೆ ಮಿರಾಕಲ್ ಹ್ಯಾಪನ್ ಆಗ್ತಾ ಇರೋದಕ್ಕೂ ಹಬ್ಬಾ ಇದ್ರ ಬಗ್ಗೆ ಮಾತೇ ಇಲ್ಲ. ಸೊ ಎಲ್ಲದಕ್ಕಿಂತ ಮುಂಚೆ ಐ ಹೋಪ್ ಎಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀರಾ. ಆ್ಯಂಡ್ ನಾನು ಕೂಡ ಹೈಲಿ ಪಾಸಿಟಿವ್ ಆಗಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಲಾಟ್ಸ್ ಆಫ್ ಲವ್ ಆ್ಯಂಡ್ ಲಾಟ್ಸ್ ಆಫ್ ಲವ್ನ ಸ್ಪ್ರೆಡ್ ಮಾಡೋಣ, ಪ್ರೀತಿನ ಮತ್ತೆ ನಾವು ಪಡ್ಕೊಳ್ಳೋಣ. ಅದೇ ಥರ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡೋಣ, ಅದೇ ಪಾಸಿಟಿವ್ ವೈಬ್ನ ನಾವು ಕೂಡ ಪಡ್ಕೊಳ್ಳೋಣ. ಲೈಫಲ್ಲಿ ಎಷ್ಟೋ ಜನ ಲೋ ಆಗಿರ್ತಾರೆ ಆ್ಯಂಡ್ ಪ್ರೀತಿ ಇದೆ, ಜಸ್ಟ್ ಪ್ರೀತಿ ಸಿಕ್ಕರೆ ಇಷ್ಟು ಪ್ರೀತಿ ಸಿಕ್ಕರೆ ಸಾಕು ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಅವರಿಗೆಲ್ಲ ಹೇಳೋಣ, ಸೊ ನನ್ನ ವಿಡಿಯೋ ನೋಡಿದ ತಕ್ಷಣ ನಿಮಗೆ ಪಾಸಿಟಿವ್ ವೈಬ್ ಆಗಿರ್ಬೋದು, ನಿಮ್ಗೆ ಬೇಕಾಗಿರೋ ಆ ಚೂರು ಪ್ರೀತಿ ಆಗಿರ್ಬೋದು, ಖಂಡಿತ ನನ್ನ ಕಡೆಯಿಂದ ನಿಮಗೆ ಸಿಗ್ತಾ ಇದೆ. ಸೊ ನಾನು ಅದನ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಪ್ರೀತಿನ ಸ್ಪ್ರೆಡ್ ಮಾಡೋದ್ರಲ್ಲಿ, ಪಾಸಿಟಿವಿಟಿನ ಸ್ಪ್ರೆಡ್ ಮಾಡೋದ್ರಲ್ಲಿ ನನಗೆ ತುಂಬಾನೇ ಆಸಕ್ತಿ. ಅಂದರೆ ನನ್ನ ಲೈಫಲ್ಲಿ ನನಗೆ ಏನು ಬೇಕಿತ್ತು ಪ್ರೀತಿ. ನನ್ನ ಎಕ್ಸ್ಪೆಕ್ಟ್ ಮಾಡಿದ್ದು ಪ್ರೀತಿನ ಬಿಟ್ಟು ಒಂದು ಇಷ್ಟು ಸ್ವಾರ್ಥ ಕೂಡ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ ಪ್ರೀತಿ ನನಗೆ ನನ್ನಿಂದನೇ ಸಿಗ್ತಾ ಇದೆ. ಆ್ಯಂಡ್ ಸೆಲ್ಫ್ ಲವ್. ಸೊ ಯಾರ್ಯಾರ ಹತ್ರ ಪ್ರೀತಿ ನಿಮಗೆ ಸಿಗ್ತಾ ಇಲ್ಲ ಅಂತ ಅನ್ಸುತ್ತೆ, ಎಲ್ಲರೂ ಕೂಡ ಸೆಲ್ಫ್ ಲವ್ನ ಪ್ರಾಕ್ಟೀಸ್ ಮಾಡಿ. ಎಲ್ಲದಕ್ಕಿಂತ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಮ್ಯಾಚರ್ ಇವತ್ತೇನಪ್ಪ ಅಂತ ಅಂದರೆ ಮರ್ಯಾದಾ ಪುರುಷೋತ್ತಮ ಏಕಪತ್ನಿ ವ್ರತ ಸಾರ್ ಶ್ರೀರಾಮಚಂದ್ರ. ಇವತ್ತು ಬಂದು ಶ್ರೀರಾಮನವಮಿ ಅಂದ್ರೆ ಆಲ್ಮೋಸ್ಟ್ ನಾವೆಲ್ಲ ಯಾವ ತರ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ ಕೋಸಂಬರಿ ಮಾಡ್ಬಿಟ್ಟು ಎಲ್ಲರಿಗೂ ಕೊಡ್ತೀವಿ ಆ್ಯಂಡ್ ಪಾನಕ ಮಾಡಿಬಿಟ್ಟು ಎಲ್ಲರಿಗೂ ಕೊಡ್ತೀವಿ. ಎಷ್ಟೋ ಕಡೆ ಈ ಪದ್ಧತಿ ಇದೆ. ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಕೋಸಂಬರಿ ಮತ್ತೆ ಪಾನಕನ ಪಾತ್ರೆಗಟ್ಟಲೆ ಮಾಡ್ಕೊಂಡ್ಬಿಟ್ಟು ಬಂದಿರೋರ್ಗೆಲ್ಲ ಓದಿಯವ್ರಿಗೆಲ್ಲಾನು ಅದನ್ನ ಕೊಡ್ತಾ ಇರ್ತಾರೆ. ಸೊ ಇದೊಂದು ಪುಣ್ಯದ ಕೆಲಸ ಆಗಿರುತ್ತೆ. ಎಷ್ಟು ಜನಕ್ಕೆ ಅದನ್ನ ಮಾಡಕ್ ಪಾಸಿಬಿಲಿಟೀಸ್ ಇದೆ ಅದನ್ನ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಬಟ್ ನನ್ನ ಲೈಫಲ್ಲಿ ನಾನಿವತ್ತು ಕೋಸಂಬರಿ ಆಗಲಿ ಅಥವಾ ಪಾನಕ ಆಗಲಿ ಯಾವುದನ್ನು ಕೂಡ ಮಾಡ್ತಾ ಇಲ್ಲ ಆ್ಯಂಡ್ ಯಾರಿಗೂ ಕೂಡ ಕೊಡ್ತಾ ಕೂಡ ಇಲ್ಲ. ಇವತ್ತು ನನ್ನ ಲೈಫಲ್ಲಿ ಒಂದು ಬಿಗ್ ಜರ್ನಿ ಸ್ಟಾರ್ಟ್ ಆಗಿರೋಂಥ ಡೇ. ನನ್ನ ಅರ್ನಿಂಗ್ಸ್ ಅಲ್ಲಿ ನಾನೊಂದು ಮನೆ ಮಾಡ್ಕೊಂಡು ಲೈಫ್ನ ಲೀಡ್ ಮಾಡಬೇಕು. ಬಿಕಾಸ್ ನಂದೊಂದು ಅಚೀವ್ಮೆಂಟ್ ಇದೆ ಏನಂದ್ರೆ, ಯಾರು ಕೂಡ ಇಷ್ಟು ಸಣ್ಣ ಪ್ರೀತಿ ಸಿಕ್ಕಿಲ್ಲ ಅಂದಿದ ತಕ್ಷಣ ಸಾಯ್ಬೇಕಾಗಿರೋ ನೀಡಿಲ್ಲ, ಅಥವಾ ಒಂದಿಷ್ಟು ಸಣ್ಣ ಪ್ರೀತಿ ಸಿಕ್ಕಿಲ್ಲ ಅಂದಿದ ತಕ್ಷಣ ಲೈಫಲ್ಲಿ ನನ್ನ ಕೈಲಿ ಏನೂ ಆಗಲ್ಲ, ಅಥವಾ ಒಂದು ಹೆಣ್ಣು ಕೈಲಿ ಏನು ಮಾಡೋದಕ್ಕೂ ಪಾಸಿಬಿಲಿಟೀಸ್ ಇಲ್ಲ, ವೇಸ್ಟ್ ಅಂತ ಹೇಳಿ ಅನ್ಕೊಂಡಿರೋಣ ನಾನು ತುಂಬಾ ಜನನೇ ನೋಡಿದೆ. ಸೊ ನಾನು ಅದಕ್ಕೋಸ್ಕರ ನಂದೊಂದು ಹಠ. ಸೊ ನಾನೊಂದು ಸಾಧನೆ ಮಾಡಬೇಕು, ಪ್ರತಿಯೊಂದು ಹೆಣ್ಣಿಗೂ ನಾನು ಮಾದರಿ ಆಗಬೇಕು. ಸೊ ಆ ಮಾದರಿ ಹೇಗಿರ್ಬೇಕಪ್ಪ ಅಂತಂದ್ರೆ, ಯಾವ ಹೆಣ್ಣು ಕೂಡ ನನ್ನ ಕೈಲಿ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಬೇಕು. ಸೊ ಆ ಒಂದು ಸಣ್ಣ ಹೆಜ್ಜೆ, ಎಲ್ಲರ ಜೊತೆಗಿದ್ದೇನೆ ಅಂಟಿಯು ಅಂಟದಂತಿರು ಅಂತ ಹೇಳ್ತಾರಲ್ವ. ಸೊ ನಾನು ಆ ಥರ ಒಂದು ಪರ್ಸನಾಲಿಟಿನ ಬೆಳೆಸ್ಕೊಂಡ್ಬಿಟ್ಟು ಇವತ್ತು ನಾನು ಒಂದು ಅಚೀವ್ಮೆಂಟಿಗೋಸ್ಕರ ನಾನು ಇವತ್ತು ನಂದೇ ಮನೇಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಓಕೆ, ಅದು ಯಾವ ದಿನ ಅಂತ ಅಂದರೆ ಮರ್ಯಾದಾ ಪುರುಷೋತ್ತಮ ರಾಮನವಮಿಯ ದಿನ. ಅವನಿಗೆ ನಾವು ಏನಂತ ಹೇಳೋದು, ಏನಪ್ಪ ಇವಳು ಇವನು ಅಂತಾಳೆ ಅಂತ ಅಂದರೆ, ರಾಮ, ಕೃಷ್ಣ, ರಾಧೆ, ನೀವು ಯಾರನ್ನೇ ಕೇಳಿ, ಮಹಾಮಾತೆ ದುರ್ಗಿ ಅಥವಾ ಚಂಡಿ ಅಥವಾ ನಮ್ಮ ದುರ್ಗಮ್ಮನ ವಿವಿಧ ರೂಪಗಳು ಆಗಿರುವಂತಹ ಕಾಳಿ ರೂಪ ಆಗಿರ್ಬೋದು, ಶಿವ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಎಲ್ಲರೂ ಕೂಡ ನನಗೆ ಅವರು ಇವರು ಅನ್ನೋಕ್ಕಿಂತ ತುಂಬಾನೇ ಹತ್ರ, ಮನಸ್ಸಿಗೆ ಅದು ಎಷ್ಟು ಹತ್ರ ಆಗಿದ್ದಾರೆ ಅಂದರೆ ಅವನು ಇವನೇ. ಸೊ ಅದು ರೆಸ್ಪೆಕ್ಟ್ ಅಲ್ವಾ ಅಂತ ಅಂದರೆ, ಅವರು ಇವರು ಅಂತ ಹೇಳ್ಬಿಟ್ಟು ನಾವು ಅವರಿಗೆ ಮಾಡೋ ಮೋಸದಕ್ಕಿಂತ ಅವನು ಇವನು ಅನ್ನೋಷ್ಟು ಹತ್ರದಲ್ಲಿ ನಾನು ದೇವ್ರನ್ನ ಇಟ್ಕೊಂಡಿದ್ದೀನಿ. ಅಷ್ಟು ನಾಮ ಜಪನ ಮಾಡಿಬಿಟ್ಟು, ರಾಮ ನನಗೇನು ಮಾಡಿಲ್ಲ, ರಾಮ ನನಗಿದು ಬೇಕಿತ್ತು, ಕೃಷ್ಣ ನನಗಿದು ಬೇಕಿತ್ತು, ಇದನ್ನು ಕೊಡು, ನಾನು ಇದೇ ಥರ ಕೇಳೋದು. ಆ ಪ್ರೀತಿಯಲ್ಲಿ ನಾನು ಕೇಳೋ ಪ್ರೀತಿಗೋ ಅಥವಾ ಏನೋ ನನಗೆ ಗೊತ್ತಿಲ್ಲ, ನಿಸ್ವಾರ್ಥವಾಗಿರುವಂತಹ ಒಂದು ಫೀಲಿಂಗ್ಸ್ಗೋ ಏನೋ, ಆ ದೇವ್ರಂತೂ ನನ್ನ ಲೈಫಲ್ಲಿ ಮಾಡ್ತಾ ಇರೋಂಥ ಮಿರಾಕಲ್ಸ್ ಇದೆಯಲ್ಲ, ಅದನ್ನು ಯಾರು ಕೂಡ ಇಷ್ಟು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ.
ಲೈಫಲ್ಲಿ ಒಂದು ಹೊತ್ತು ನಾವೇನೋ ಒಂದು ಅಚೀವ್ ಮಾಡ್ಬೇಕು ಅಂತ ಬಂದಾಗ ಏನು ಬೇಡ, ಯಾವ್ದು ದುಡ್ಡಿಲ್ಲ ನಾನೊಂದು ಅಚೀವ್ಮೆಂಟ್ ಮಾಡ್ಬೇಕು ಅಂತ ಅನ್ಕೊಳ್ತೀವಿ. ಸೊ ಆ ಟೈಮಲ್ಲಿ ಒಂದು ಊಟನು ಮಾಡಿದ್ರೆ ಎಲ್ಲಿ ನೆಕ್ಸ್ಟ್ ಡೇಗೆ ಏನಾದ್ರೂ ಕಮ್ಮಿ ಆಗತ್ತೇನೋ ಅನ್ನೋ ಒಂದು ಥಿಂಕಿಂಗ್ ಬರುತ್ತೆ. ಬಟ್ ಆ ಟೈಮಲ್ಲಿ ಆ ಮಹಾ ಮಾತೇನೋ, ಮರ್ಯಾದಾ ಪುರುಷೋತ್ತಮನು ಅಥವಾ ಶಿವನು ಅಥವಾ ಕೃಷ್ಣನು ಅಥವಾ ರಾಧೆನೋ ಯಾರು ಅಂತ ನನಗೆ ಗೊತ್ತಿಲ್ಲ, ಯಾವ್ದಾದ್ರೂ ಒಂದು ರೂಪದಲ್ಲಿ ಬಂದ್ಬಿಟ್ಟು ನನಗೆ ಫುಡ್ನ ಕೊಡ್ತಾರೆ. ನಾನು ಒಂದು ದಿನ ಹಸ್ಕೊಂಡು ಕೂತಿದ್ದೀನಿ ಅನ್ನೋ ಮಾತನ್ನ ನಾನು ಹೇಳದೆ ಇರೋ ಥರ ನಾನಾಗೆ ಬೇಡ ಅಂತ ಹೇಳ್ಬಿಟ್ಟು ಇವತ್ತು ಏನು ಬೇಡ ಅಂತ ಅನ್ಕೊಂಡು ಸುಮ್ಮನೆ ಕುತ್ಕೊಬೇಕು ಬಿಟ್ರೆ, ನನಗೆ ಫುಡ್ ನಾನು ಪ್ರಿಪೇರ್ ಮಾಡದೇ ಇರಲಿ, ಮಾಡೋದಕ್ಕೆ ನನ್ನ ಹತ್ರ ದುಡ್ಡು ಇರಲಿ ಇಲ್ಲದೆ ಇರಲಿ, ಸೊ ಫುಡ್ಡಿಗೆ ನನಗೆ ಇವತ್ತಿಗೂ ಕೊರತೆ ಆಗಿಲ್ಲ. ಸೊ ಇದು ನಾನು ಮಾಡಿರೋ ಪುಣ್ಯ ಆಗಿರ್ಬೋದು ಅಥವಾ ನಮ್ಮ ತಂದೆ ತಾಯಿ ಮಾಡಿರೋ ಪುಣ್ಯ ಆಗಿರ್ಬೋದು, ನನಗಂತೂ ಗೊತ್ತಿಲ್ಲ. ಯಾಕೆಂದ್ರೆ ನಾನು ನೋಡ್ಕೊಂಡು ಬಂದಿರೋ ಹಾಗೆ ನಾನು ಚಿಕ್ಕಲ್ಲಿದ್ದಾಗಿಂದ ನಮ್ಮ ಮನೆ ಸುತ್ತಮುತ್ತ ಯಾರೇ ಓಡಾಡ್ತಿದ್ರು ನಮ್ಮ ಮನೆಗೆ ಬಂದು ಕಾಫಿ ತಿಂಡಿ ಊಟ ಎಲ್ಲಾನು ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಆ್ಯಂಡ್ ನಮ್ಮಪ್ಪ ಅಮ್ಮ ಅಷ್ಟು ಅನ್ನದಾನನ ಮಾಡಿರೋದನ್ನ ನಾನು ನೋಡಿದ್ದೀನಿ. ಹಾಗೇನೆ ನಾನು ಯಾರಿಗೆ ಕೊಟ್ಟರು ತುಂಬಾನೇ ಪ್ರೀತಿಯಿಂದ ಕೊಡ್ತಾ ಇದ್ದೆ. ಯಾರಿಗೂ ಹಿಂದಿನ ದಿನ ಮಿಕ್ಕಿರೋದನ್ನ ವೇಸ್ಟ್ ಆಗುತ್ತೆ ಅಂತ ಅವ್ರಿಗೆ ಕೊಡೋದಿರ್ಬೋದು, ಆ ಥರ ಎಲ್ಲ ನಾನು ಕೂಡ ಯಾವತ್ತೂ ಮಾಡಿಲ್ಲ. ಸೊ ನನಗಂತೂ ಹೊಟ್ಟೆ ಬಟ್ಟೆ ನೆಮ್ಮದಿ ಪ್ರೀತಿ ಯಾವುದು ಕೊರತೆ ಆಗದೆ ಇರೋ ಥರ ದೇವರು ಸದಾ ಕಾಲ ನೋಡ್ಕೊಂಡು ಬರ್ತಾ ಇರೋದನ್ನ ನಾನು ಅದನ್ನ ಎವ್ರಿ ಸೆಕೆಂಡ್ ಅದನ್ನ ಫೀಲಿಂಗ್ಸ್ ಅಂತ ಹೇಳ್ತೀವಲ್ವಾ, ಅದರ ಆ ಫೀಲಿಂಗ್ಸ್ನ ಫೀಲ್ ಮಾಡಿದಾಗ ಆ್ಯಂಡ್ ಇದನ್ನೆಲ್ಲ ನೋಡಿದಾಗ ರಿಯಲಿ ಇದು ನನ್ನ ಲೈಫೇನಾ ಅಂತ ನನಗೆ ತುಂಬಾನೇ ಖುಷಿನೂ ಆಗತ್ತೆ. ಎಟ್ ದ ಸೇಮ್ ಟೈಮ್ ನನಗೆ ನಂಬೋದಕ್ಕೂ ಆಗೋದಿಲ್ಲ, ಆ ಥರ ಆಗುತ್ತೆ. ಸೊ ಇವತ್ತು ಮರ್ಯಾದಾ ಪುರುಷೋತ್ತಮನಾಗಿರುವಂತಹ ನಮ್ಮ ಶ್ರೀರಾಮಚಂದ್ರನ ದಿನ ಆಗಿರೋದ್ರಿಂದ ಆದಷ್ಟು ನಾನು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅಯ್ಯೋ ಎಷ್ಟೊತ್ತಿನ ಮೇಲೆ ಏನು ಮಾಡೋದಪ್ಪ, ನೋ 1 ಸೆಕೆಂಡ್ ಸಿಕ್ಕರೆ ಸಾಕು, ಯೂಸ್ ಮಾಡ್ಕೊಳ್ಳಿ. ಯಾವುದಕ್ಕೆ? ನಾಮಜಪ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಹೇಳ್ಬಿಟ್ಟು. ಬಟ್ ಇದನ್ನ ಕೆಲವರು ಈ ತರ ಪ್ರೊನೌನ್ಸ್ ಮಾಡ್ತೀರಾ, ಸ್ಪೀಡ್ ಆಗಿ ಹೇಳ್ಬೇಕು ಅನ್ನೋದಕ್ಕೋಸ್ಕರ ಶ್ರೀರಾಮ್ ಜಯ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜಯ ರಾಮ್ ಜೈ ಜೈ ರಾಮ್. ಜೈ ಜೈ ಅನ್ನೋದು ನಾವು ಯಾರಿಗೆ ಪೊಲಿಟಿಕಲ್ ಪಾರ್ಟೀಸ್ನ ನಮ್ಮ ಪಾರ್ಟಿಲಿ ನಾವೇನಾದ್ರೂ ಇವಾಗ ಹೋಗ್ತಾ ಇದೀವಿ, ಏನೋ ಒಂದು ಆ ಪಕ್ಷದ ಬಗ್ಗೆ ಈ ಪಕ್ಷದ ಬಗ್ಗೆ ಯಾವ್ದೋ ಒಂದು ಪಕ್ಷದವ್ರು ಆಗಿರ್ತಾರೆ ಅವರು, ಅವಾಗ ಹೋದಾಗ ನಾವೇನ್ ಮಾಡ್ತೀವಿ, ಜೈ ಜೈ ಅಂತ ಹೇಳ್ತೀವಿ. ಸೊ ಇದು ಜೈ ಅಲ್ಲ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಇದನ್ನ ನೀವು ಬಿಡಿಸಿನೇ ಹೇಳಬೇಕು. ಸೊ ಆ ರಾಮನ ಕೃಪೆಗೆ ಪ್ರೀತಿಗೆ ಪಾತ್ರರಾಗಿ ಇಷ್ಟು ಪ್ರೀತಿ ಬೇಕು ಅಂತ ಅಂದ್ರೆ ಇಷ್ಟು ಪ್ರೀತಿನ ಕೊಟ್ಬಿಡ್ತಾನೆ, ಆಕಾಶದಷ್ಟು ಪ್ರೀತಿನ ಕೊಟ್ಬಿಡ್ತಾನೆ ಮರ್ಯಾದಾ ಪುರುಷೋತ್ತಮ ಶ್ರೀರಾಮ. ಹಾಗೆ ಶ್ರೀರಾಮನ ಬಗ್ಗೆ ಹೇಳಬೇಕು ಅಂತಂದ್ರೆ ಕೃಷ್ಣಾವತಾರದಲ್ಲಿರ್ಬೋದು, ನರಸಿಂಹಾವತಾರದಲ್ಲಿರ್ಬೋದು, ಇನ್ ಯಾವುದೇ ದೇವರ ಅವತಾರಗಳಲ್ಲಿ ಇರಬಹುದು, ದೇವರಿಗೆ ಒಂದೊಂದು ಅವತಾರದಲ್ಲಿ ಒಂದೊಂದು ರೀತಿಯ ಅವರಿಗೆ ಅವರದ್ದೇ ಆಗಿರುವಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಕೃಷ್ಣಾವತಾರದಲ್ಲಿ ಕೃಷ್ಣನ್ಗೆ ಏನಿತ್ತು ಅಂತಂದ್ರೆ, ಕೃಷ್ಣ ಮೊದಲಿನಿಂದ ಕೂಡ ನಾನು ದೇವರು ಅಂತ ಹೇಳಿ ತೋರ್ಸ್ಕೊಳ್ಳೋದಕ್ಕೆ ಅವನಿಗೆ ಅವಕಾಶ ಇರುತ್ತೆ. ಸೊ ಕೃಷ್ಣ ಹುಟ್ಟಿದಾಗನೇ ನಮಗ್ ಗೊತ್ತು, ಕಂಸನನ್ನ ಕೊಲ್ಲೋದಕ್ಕೋಸ್ಕರನೇ ಮೇನ್ಲಿ ಅವರು ಹುಟ್ಟಿರೋದಾಗಿರುತ್ತೆ. ಅಂಡ್ ಲೋಕೋದ್ಧಾರಕ ಅವರು, ಕೃಷ್ಣ ಲೋಕೋದ್ಧಾರಕ. ಸೊ ಅಲ್ಲಿಂದಲೇ ಕೃಷ್ಣ ದೇವರು ಅನ್ನೋದನ್ನ ಅವ್ರು ಏನ್ ಮಾಡ್ತಾ ಬರ್ತಾರೆ, ತೋರ್ಸ್ಕೊಂಡೇನೆ ಬರ್ತಾರೆ. ಆದ್ರೆ ರಾಮಂಗೆ ಈ ಅವಕಾಶ ಇರೋದಿಲ್ಲ. ಯಾಕೆಂದ್ರೆ ರಾಮ ಎಲ್ಲಿಯೂ ಕೂಡ ತನ್ನ ಅವತಾರದಲ್ಲಿ ರಾಮ ದೇವರು ಅನ್ನೋದನ್ನ ಎಲ್ಲಿಯೂ ತೋರ್ಸ್ಕೊಳ್ಳೋದಕ್ಕೆ ರಾಮಂಗೆ ಅವಕಾಶ ಇರೋದಿಲ್ಲ. ಇದು ಆ ರಾಮ ಅವತಾರದ ಒಂದು ನಿಯಮ ಆಗಿರುತ್ತೆ. ಸೊ ಹಾಗಾಗಿ ರಾಮ ಎಲ್ಲೂ ಕೂಡ ತಾನು ದೇವರು ಅನ್ನೋದನ್ನ ತೋರ್ಸ್ಕೊಳ್ಳೋದೇ ಇಲ್ಲ. ಈಚ್ ಅಂಡ್ ಎವ್ರಿ ಸೆಕೆಂಡ್ ಅಲ್ಲಿ ಕೂಡ ರಾಮ ಮನುಷ್ಯ ಅವತಾರದಲ್ಲೇ ನಾನು ಮನುಷ್ಯ ಅನ್ನೋ ತರನೇ ತೋರಿಸ್ಕೊಳ್ತಾರೆ. ಎಲ್ಲಿಯೂ ಅವರ ಶಕ್ತಿಯ ಪರಾಕಾಷ್ಠೆಯನ್ನು ಅವರು ತೋರಿಸ್ಕೊಳಕ್ಕೆ ಹೋಗೋದಿಲ್ಲ. ಒಂದು ನರ ಮನುಷ್ಯ ಒಂದು ಟೈಮಲ್ಲಿ ಒಳ್ಳೆಯ ವ್ಯಕ್ತಿ ಆಗಿದ್ದಾಗ, ಮರ್ಯಾದಾ ಪುರುಷೋತ್ತಮ ಅಂತ ನಾವು ಹೇಳ್ತೀವಿ. ಸೊ ಒಂದು ಪರ್ಸನ್ ಒಳ್ಳೆಯ ವ್ಯಕ್ತಿ ಆಗಿದ್ದಾಗ ಯಾವ್ಯಾವ ತರ ಬಿಹೇವ್ ಮಾಡ್ತಾರೆ, ಯಾವ್ಯಾವ ತರ ಬಿಹೇವ್ ಮಾಡ್ಬೇಕು, ಯಾವ್ಯಾವ ತರ ಬಿಹೇವ್ ಮಾಡಿದ್ರು ಅನ್ನೋದನ್ನ ನಾವು ರಾಮಾವತಾರದಲ್ಲಿ ನೋಡ್ತಾ ಹೋಗ್ತೀವಿ. ತನ್ನ ಹೆಂಡತಿ ಸೀತೆ ಆಕೆಯನ್ನ ಕಳೆದುಕೊಂಡಾಗ ಕೂಡ ರಾಮ ದೇವರು ಏನ್ ಬೇಕಾದ್ರೂ ಮಾಡ್ಬೋದಿತ್ತು, ಬಟ್ ಮಾಡಲ್ಲ. ಯಾಕೆ ಮಾಡಲ್ಲ ಅಂತ ಅಂದ್ರೆ, ರಾಮಂಗೆ
ರಾಮನ ಅವತಾರದಲ್ಲೇ ಅವನಿಗೆ ಇರೋದಿಲ್ಲ ಏನು ಆ ಅನುಮತಿ. ಅವರು ದೇವರು ಅತಿಶಯ ಶಕ್ತಿ ಏನಿದೆ ಅವ್ರ ಹತ್ರ ಅದನ್ನ ತೋರಿಸ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ರಾಮನಾಗಿ ಒಂದು ನರ ಮನುಷ್ಯನಾಗಿ ಈ ಭೂಮಿ ಮೇಲೆ ಅವತಾರನ ತಾಳ್ತಾರೆ. ಅಂಡ್ ತನ್ನ ಹೆಂಡತಿನ ಪಡ್ಕೊಳ್ಳೋದಕ್ಕೂ ಅಷ್ಟೇ, ಪಡ್ಕೊಂಡ್ಮೇಲೆ ತನ್ನ ಹೆಂಡತಿ ಮೇಲೆ ಬಂದಿರುವಂತಹ ಅವಮಾನಗಳನ್ನ ಅವರು ನೀಗಿಸೋದಕ್ಕೆ ಕೂಡ ಅವರು ಒಂದು ಮನುಷ್ಯ ರೂಪದಲ್ಲೇ, ಮನುಷ್ಯ ಥಿಂಕ್ ಮಾಡೋ ರೀತಿಯಲ್ಲೇ ಅವರು ಅದನ್ನ ಮಾಡ್ತಾರೆ. ಬಿಟ್ರೆ ಯಾವ ಕಾರಣಕ್ಕೂ ಕೂಡ ರಾಮ ದೇವರಾಗಿ ನಮ್ಮ ಎದುರುಗಡೆ ಗೋಚರಿಸೋದಿಲ್ಲ. ಇದಕ್ಕೆ ಕಾರಣ ಇಷ್ಟೇ ಆಗಿರತ್ತೆ. ಏನಪ್ಪ ಅಂತ ಅಂದ್ರೆ ರಾಮ ಎಲ್ಲೂ ಕೂಡ ದೇವರಾಗಿ ಕಾಣಿಸ್ಕೊಳ್ಳೋ ಹಾಗೆ ಅನುಮತಿ ಇರೋದಿಲ್ಲ. ಬೇರೆ ಬೇರೆ ಅವತಾರಗಳಲ್ಲಿ ದೇವರು ಹುಟ್ಟು ಬರ್ತಾರೆ. ಕೃಷ್ಣ ಹಲವಾರು ರೂಪದಲ್ಲಿ ಅವತಾರ ಮಾಡ್ತಾರೆ. ಸೊ ಒಂದೊಂದು ಅವತಾರದಲ್ಲಿ ಒಂದೊಂದು ರೀತಿಯ ನಿಯಮಗಳು, ರೀತಿಗಳು ಇರುತ್ತೆ. ಸೊ ಅದೇ ರೀತಿ ರಾಮ ಅವತಾರದಲ್ಲಿ ಮನುಷ್ಯನ ರೂಪದಲ್ಲೇ ಅವರು ತೋರಿಸ್ಕೋಬೇಕಾಗಿರುತ್ತೆ, ಅದೇ ರೂಪದಲ್ಲೇ ಅವರು ತೋರಿಸ್ಕೊಳ್ತಾರೆ. ಬಟ್ ಕೃಷ್ಣ ಅವತಾರದಲ್ಲಿ ಆ ಥರ ಇರೋದಿಲ್ಲ. ನರಸಿಂಹ ಅವತಾರದಲ್ಲಿ ಇನ್ನೊಂದು ರೀತಿ. ಹಾಗೆ ನಾನು ಹೇಳೋದು, ಎಲ್ಲರೂ ಕೂಡ ಈ ಶ್ರೀರಾಮನವಮಿಯ ದಿನ ಅಟ್ಲೀಸ್ಟ್ 21 ಬಾರಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅನ್ನೋದನ್ನ ನೀವು ನಾಮ ಜಪನ ಮಾಡ್ಕೊಳ್ಳಿ. ಅದಾದ್ಮೇಲೆ ಶ್ರೀರಾಮನ ಸದ್ಗುಣಗಳಲ್ಲಿ ಅಟ್ಲೀಸ್ಟ್ ಒಂದು, ನನಗೆ ಅದನ್ನ ಹೇಳೋದಕ್ಕೆ ಲೀಸ್ಟೇ ಸಾಕಾಗೋದಿಲ್ಲ, ಅಷ್ಟೊಂದು ಇದೆ. ಅದರಲ್ಲಿ ಒಂದು ಮರ್ಯಾದಾ ಪುರುಷೋತ್ತಮ ಅಂತ ನೇಮ್ ತಗೊಂಡಿರೋದಿರ್ಬೋದು, ಅಥವಾ ಎಲ್ಲಾ ರಾಜ್ಯ ಇನ್ನೇನು ತನ್ನ ಕೈಗೆ ಸಿಗ್ಬೇಕು ಅಂದಿದ ತಕ್ಷಣ ಕೈಕೇಯಿಯ ಒಂದೇ ಮಾತಿಗೆ ವನವಾಸಕ್ಕೆ ಹೋಗಿರೋಂತಹ ಶ್ರೀರಾಮಚಂದ್ರ ಇರ್ಬೋದು, ಅಥವಾ ಏಕ ಪತ್ನಿ ವ್ರತಸ್ಥನಾಗಿರೋಂತಹ ನನ್ನ ಶ್ರೀರಾಮಚಂದ್ರ ಆಗಿರ್ಬೋದು. ಸೊ ನೀವು ಯಾವ್ದಾದ್ರೂ ಒಂದೇ ಒಂದು ಸದ್ಗುಣನ ಇವತ್ತು ಔನ್ಯ ದಿನ ಆಗಿರುವಂತಹ ಇವತ್ತಿನ ದಿನ ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳಿ. ಅಂಡ್ ಮ್ಯಾನಿಫೆಸ್ಟೇಷನ್ ಅಂತ ಬಂದಾಗ ಏನ್ ಬೇಕಾದ್ರೂ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ರಾಮನ ಒಂದು ಪಾಸಿಟಿವ್ ವೈಬ್ ಇರೋಂತಹ ದಿನ. ರಾಮ ಎಲ್ಲೂ ಕೂಡ ಹೆದರ್ಕೊಳ್ಳೋದಿಲ್ಲ, ಹಾಗೆ ಎಲ್ಲೂ ಕೂಡ ತನ್ಗೆ ಅತಿಶಯ ಶಕ್ತಿ ಇದೆ ಅಂತ ಕೂಡ ತೋರಿಸ್ಕೊಳ್ಳೋದಿಲ್ಲ. ಸೊ ಈ ರಾಮನವಮಿಯ ದಿನ ನನಗೆ ನನ್ನ ಲೈಫಲ್ಲಿ ಎಲ್ಲಾನು ಮಿರಾಕಲೆ. ಸೊ ಈ ಮನೆ ನಂಗೆ ಇವತ್ತು ರಾಮನವಮಿ ದಿನ ಸಿಕ್ಕಿರೋದು ಒಂದು ಮಿರಾಕಲೆ. ನಾನು ಸೆಲೆಕ್ಟ್ ಮಾಡಿರೋದೇ ಒಂದು ಮನೆ, ನಾನು ಬಂದಿರೋದೇ ಒಂದು ಮನೆ, ದೆನ್ ನಾನು ಇವಾಗ ಕೂತಿರೋದೇ ಇನ್ನೊಂದು ಮನೆ. ನಾನು ಈ ಮನೆಗೆ ಬಂದು ಇನ್ನ 24 hours ಇಲ್ಲಿ 12 hours ಕೂಡ ಆಗಿಲ್ಲ. ಸೊ ಇದೆಲ್ಲ ಶ್ರೀರಾಮ ನನ್ನ ತಂದೆ ಮರ್ಯಾದಾ ಪುರುಷೋತ್ತಮನ ಆಶೀರ್ವಾದ. ಸೊ ಇವತ್ತೇ ನನಗೆ ಈ ಆಶೀರ್ವಾದ ಸಿಕ್ಕಿದೆ ಅಂತ ಅಂದ್ರೆ ನಾನು ಏನ್ ಅನ್ಕೊಂಡಿದೀನಿ ಅದನ್ನ ಅಚೀವ್ ಮಾಡೋದ್ರಲ್ಲಿ ಆಲ್ರೆಡಿ ನಾನು ಒಂದು ಸ್ಟೆಪ್ ಇಟ್ಟಿದ್ದೀನಿ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡ್ತಾ ಇರೋದಕ್ಕೆ, ಶೇರ್ ಮಾಡ್ತಾ ಇರೋದಕ್ಕೆ ಅಂಡ್ ಸಬ್ಸ್ಕ್ರೈಬ್ ಮಾಡ್ತಾ ಇರೋದಕ್ಕೆ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.